ನಾವು ಈಗ ಸಾಂಕೇತಿಕವಾಗಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಆಗಬೇಕು. ಇವರು ಮುಂದಿನ ದಿನಗಳಲ್ಲಿ ಇದನ್ನು ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ನಮ್ಮ ಬೂತ್ ಮಟ್ಟದಲ್ಲೂ ಇದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಸಂಬಂಧಪಟ್ಟ ಹಾಗೆ OBC ಕಲ್ಯಾಣ ನಿಗಮಕ್ಕೆ ಏನು ಬಜೆಟ್ನಲ್ಲಿ 1600 ಕೋಟಿ ಅದಕ್ಕೆ ರಿಸರ್ವ್ ಮಾಡಿತ್ತು, ಅದು ಇವತ್ತಿನ ದಿವಸ ಸರ್ಕಾರ ವ್ಯಯ ಮಾಡಿರ್ತಕ್ಕಂಥದ್ದು, ಅವರ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 180 ಕೋಟಿ. ಉಳಿದ ಹಣ ಏನಾಯಿತು ಅನ್ನೋದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಪ್ರಶ್ನೆ. ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ಈ ಗ್ಯಾರಂಟಿಗಳನ್ನು ಕೊಟ್ಟು ಆ ಗ್ಯಾರಂಟಿಗಳಿಗೆ ಹಣವನ್ನು ಒದಗಿಸಲಿಕ್ಕೆ ಯಾವ್ಯಾವ ರೀತಿ ಭ್ರಷ್ಟಾಚಾರಗಳನ್ನ ಮಾಡ್ತಾ ಇದ್ದಾರೆ ಅಂತ. ಅದೇ ನಿಟ್ಟಿನಲ್ಲಿ ನಿಗಮ ಮಂಡಳಿಗಳಿಗೆ ಅವರ ಕಲ್ಯಾಣಕ್ಕೆ ಏನು ರಿಸರ್ವ್ ಮಾಡಿದ್ದಾರೆ ಆ ಹಣವನ್ನೂ ಸಹ ಇವರು ಭ್ರಷ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡಲಿಕ್ಕೆ ಬಳಸ್ತಾ ಇದ್ದಾರೆ. ಹಾಗಾಗಿ ನೀವು ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದಕ್ಕೂ ಮುಂಚೆ ನಿಮಗೆ ಇದರ ಪರಿಜ್ಞಾನ ಇರಲಿಲ್ವಾ? ನಾವು ಏನು ಗ್ಯಾರಂಟಿಗಳನ್ನು ಜನರಿಗೆ ತಲುಪಬೇಕು, ಅದಕ್ಕೆ ಎಷ್ಟು ಗಾತ್ರದ ಬಜೆಟ್ ಇರಬೇಕು, ಆ ಬಜೆಟ್ನಲ್ಲಿ ಇದಕ್ಕೆ ಎಷ್ಟು ರಿಸರ್ವ್ ಮಾಡಬೇಕು ಅನ್ನೋ ಪರಿಜ್ಞಾನ ನೀವು ನಿಮ್ಮ ಪಾಡಿಗೆ ನೀವು ಹೈಕಮಾಂಡ್ ಹೇಳಿದ್ದಾರೆ ಅಂತೇಳಿ ಯಾವುದೋ ಒಂದು ಅಡ್ಡರಸ್ತೆ ಇದರಲ್ಲಿ ದಾರಿ ಹಿಡ್ಕೊಂಡು ನೀವು ಅಧಿಕಾರವನ್ನು ಹಿಡಿದುಬಿಟ್ಟು ಇವತ್ತಿನ ದಿವಸ ಜನಸಾಮಾನ್ಯರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಲ್ಲ. ಏನು SC ಸಮುದಾಯಕ್ಕೆ ಈಗಾಗಲೇ ವಾಲ್ಮೀಕಿ ಸಮುದಾಯದಲ್ಲಿರ್ತಕ್ಕಂಥ 187 ಕೋಟಿನ ಅವರ ಅಭಿವೃದ್ಧಿಗೆ ಬಳಸದೆ ಬೇರೆ ರಾಜ್ಯಗಳಲ್ಲಿ ನೀವು ಸರ್ಕಾರ ಅಂದರೆ ಚುನಾವಣೆಗಳನ್ನು ಮಾಡಲಿಕ್ಕೆ ನೀವು ಇಲ್ಲಿಂದ ಅಕ್ರಮವಾಗಿ ವರ್ಗಾವಣೆ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಇರ್ಬೋದು? ನೀವು ಯಾರನ್ನ ಓಲೈಸಲಿಕ್ಕೆ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇದನ್ನು ನಾವು ನೇರವಾಗಿ ರಸ್ತೆಯಲ್ಲಿ ನಿಂತು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡ್ತಾ ಇದೆ. 1 ರೂಪಾಯಿ ಯಾರೆಲ್ಲ ತೆರಿಗೆ ಹಣವನ್ನು ನೀವು ದುರುಪಯೋಗ ಪಡಿಸ್ಕೋತಾ ಇದ್ರೆ ಪ್ರತಿ 1 ರೂಪಾಯಿಗೂ ನೀವು ಲೆಕ್ಕವನ್ನು ಕೊಡಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರೇ, ನೀವು ತುಂಬ ಹಿರಿಯ ಮುತ್ಸದ್ದಿ ರಾಜಕಾರಣಿ, ನಿಮಗೆ ನಿಮ್ಮದೇ ಆದಂತಹ ಒಂದು ಗೌರವ ಘನತೆ ಇದೆ. ದಯಮಾಡಿ ನಿಮಗೆ ಕೈ ಮುಗಿದು ಈ ಮುಖಾಂತರ ಬೇಡ್ಕೊತೀವಿ, ನೀವು ಆ ಘನತೆಯನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಿಗಮ ಮಂಡಳಿಗಳಿಗೆ ಬಜೆಟ್ನಲ್ಲಿ ಏನು ರಿಸರ್ವ್ ಮಾಡಿದೆ ಹಣವನ್ನು 1 ರೂಪಾಯಿ ಬೇರೆ ಕಡೆ ಡೈವರ್ಟ್ ಮಾಡದೆ ಆ ಬಡವರ ಕಲ್ಯಾಣಕ್ಕಾಗಿ ನೀವು ಶ್ರಮಿಸಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡ್ತಾರೆ. ಇಷ್ಟೊತ್ತು ನಮ್ಮ ನಾಯಕರುಗಳು ಏನಕ್ಕಾಗಿ ಪ್ರತಿಭಟನೆಯನ್ನ ಮಾಡಿದ್ದೇವೆ ಅನ್ನುವಂತಹದ್ದನ್ನು ವಿಚಾರವನ್ನ ಎಲ್ಲ ಗಮನಕ್ಕೆ ತಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಮತ್ತೆ ಅವರು ಬಜೆಟ್ ಮಾಡಿದ ನಂತರ ಬಜೆಟ್ ಅಲ್ಲಿ ಹೇಳ್ಕೊಂಡಿದ್ರು ಹಿಂದುಳಿದ ವರ್ಗಗಳಿಗೆ ಇಷ್ಟು ಕೋಟಿ ಹಣವನ್ನ ಮೀಸಲಿಟ್ಟಿದ್ದೇವೆ, ಅರಿವು ಯೋಜನೆಗೆ ಇಷ್ಟು, ಗಂಗಾ ಕಲ್ಯಾಣ ಯೋಜನೆಗೆ ಇಷ್ಟು ಅಂತೆಲ್ಲ ಸುಮ್ಮನೆ ಡೋಂಗಿ ಪ್ರಚಾರಕ್ಕಾಗಿ ಅವರು ಯೋಜನೆಗಳನ್ನ ಘೋಷಣೆಯನ್ನ ಮಾಡಿ ಅದಕ್ಕೆ ಅನುದಾನವನ್ನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆದ್ರೆ ಇದುವರೆದಂಗ ನೋಡ್ತಾ ಇದ್ರೆ ಈ 1.5-2 ವರ್ಷದಲ್ಲಿ ಆ ನಿಗಮಗಳಿಗೆ ಬರಬೇಕಾಗಿರುವಂತಹ ಯಾವುದೇ ಅನುದಾನ ಅವರ ಬಜೆಟ್ ಅಲ್ಲಿ ಏನು ಪ್ರಸ್ತಾಪ ಮಾಡಿದ್ರು ಕೊಟ್ಟಿದ್ದೀವಿ ಅಂತ ಹೇಳಿದರೆ ಅದು ವಾಸ್ತವವಾಗಿ ಅಲ್ಲವೇ ಅಲ್ಲ, ಕೊಡ್ತಾನೂ ಇಲ್ಲ. ಬರೀ ಪೇಪರ್ ಅಲ್ಲಿ ಅವರು ಬಜೆಟ್ ನ ಮಂಡನೆ ಮಾಡೋದಕ್ಕೆ ಜನರಿಗೆ ಮತ್ತು ಆ ಹಿಂದುಳಿದ ವರ್ಗಗಳ ಕಣ್ಣೊರೆಸೋದಕ್ಕೋಸ್ಕರ ಮಾಡಿರುವಂತಹದ್ದು. ಆದ್ರೆ ವಾಸ್ತವದಲ್ಲಿ ಏನಿದೆ ಅಂದ್ರೆ ಯಾವುದೇ ಮಂಡಳಿಗಳಿಗೆ ಒಂದು ಕಡೆ ಹಿಂದುಳಿದ ವರ್ಗಗಳ ಮತ್ತೆ ತೀರಾ ಹಿಂದುಳಿದ ವರ್ಗಗಳು ಏನಿದೆ ಅವಕ್ಕೆ ಮತ್ತು ರಾಜ್ಯದಲ್ಲಿ ಯಾವ ಬೇರೆ ಬೇರೆ ಮಂಡಳಿಗಳಿದೆ ಸಮಾಜಗಳಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆಲ್ಲ ಅನುದಾನ ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ಆದ್ರಿಂದಾಗಿ ಆ ಸಮಾಜಕ್ಕೆ ಕೊಡಬೇಕಾಗಿರುವಂತಹ ಪ್ರಾತಿನಿಧ್ಯವಾಗಿರ್ಬೋದು, ಅವ್ರಿಗೇನು ಸಹಾಯವನ್ನ ಮಾಡಬೇಕಾಗಿತ್ತು, ಅವ್ರಿಗೇನೆಲ್ಲ ಅನುಕೂಲಗಳು ಅವರಿಗೆ ಆಗಬೇಕಾಗಿತ್ತು ಆ ಅನುಕೂಲಗಳು ಆಗದೇ ಇರೋ ಹಾಗೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ. ಕೇವಲ ಹಿಂದುಳಿದ ವರ್ಗಗಳ ಹೆಸರನ್ನ ಹೇಳ್ಕೊಂಡು, ಅಹಿಂದ ಹೆಸರನ್ನ ಹೇಳ್ಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾಗಿತ್ತು. ಫ್ರೀ ಬೀಸ್ ಏನು ಎಲ್ಲರಿಗೂ ಪುಕ್ಷಟ್ಟೆ ಕೊಡ್ತೀವಿ ಅನ್ನೋದನ್ನ ಹೇಳಿ ಜನಕ್ಕೂ ಈ ಕಡೆ ಟೋಪಿ ಹಾಕಿ, ಈ ಕಡೆ ಹಿಂದುಳಿದ ಸಮಾಜಕ್ಕೂ ಟೋಪಿ ಹಾಕಿ, ಒಟ್ಟಲ್ಲಿ ಕೇವಲ ಅವರ ಅಧಿಕಾರವನ್ನ ಮಜಾ ಮಾಡೋದಕ್ಕೋಸ್ಕರ ಮಜಾ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿದೆ.
ಅಷ್ಟು ಬಿಟ್ರೆ ಇವರಿಗೆ ಯಾವುದೇ ಜನರ ಮತ್ತು ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥದ್ದು ಯಾವುದೇ ಯೋಜನೆ ಇವರ ಮನಸ್ಸಿನಲ್ಲಿ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಸಾಧ್ಯವಾಗುತ್ತೋ ಇಲ್ಲವೋ ಅನ್ನೋದನ್ನ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟಪಡಿಸಬೇಕಾಗಿದೆ. ನಮ್ಗೆ ಅನುದಾನ ಕೊಡಕ್ ಆಗುತ್ತೆ ಇಲ್ಲ ಅಂತ. ಇಲ್ಲ ಅಂದ್ರೆ ಅಧಿಕಾರವನ್ನ ಬಿಟ್ಟು ತೊಲಗಿ, ಯಾರಿಗೆ ಸಾಧ್ಯವಾಗುತ್ತೆ ಅವರು ಈ ರಾಜ್ಯವನ್ನ ಆಡಳಿತ ಮಾಡ್ತಾರೆ, ರಾಜೀನಾಮೆಯನ್ನು ಕೊಡಿ, ನಿಮ್ಮ ಕಾಂಗ್ರೆಸ್ ಸರ್ಕಾರವೇ ಅವಶ್ಯಕತೆ ಇಲ್ಲ ರಾಜ್ಯಕ್ಕೆ ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾರೆ. ಒಬಿಸಿ ಜಿಲ್ಲಾ ಮಟ್ಟದಲ್ಲಿ ಏನು ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ. ಮೊನ್ನೆ ತಾನೇ ನಾವು ಪ್ರೆಸ್ ಮೀಟ್ ಅಲ್ಲಿ ಹೇಳಿದಾಗೆ ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಒಬಿಸಿಗಳಿಗೆ ಅಂತ ಹೇಳ್ಬಿಟ್ಟು 1600 ಕೋಟಿಯನ್ನ ಘೋಷಣೆ ಮಾಡ್ತಾರೆ ಬಜೆಟ್ ಅಲ್ಲಿ. ಆದ್ರೆ ಅವರು ಬಿಡುಗಡೆ ಮಾಡುವಂತ ಹಣ ಕೇವಲ 170 ಕೋಟಿ ಹಣ.